let's move on to our next segment. So it's myths and misconceptions. So there are can you give me like 5 myths that really don't work now? Andre one I can tell you, ಮಸಾಜ್ ಮಾಡೋದು ಮಗು ಚೆನ್ನಾಗಿ ಆಯಿಲ್ ಹಚ್ಬಿಟ್ಟು ಅದರ ಸ್ಕಿನ್ ಚೆನ್ನಾಗಿ ಮಾಡೋಕ್ಕೆ, ಸೊ ಐ ಡೋಂಟ್ ಫೀಲ್ ದಟ್ ವರ್ಕ್ಸ್ ನಾವು ಅಂತ. ಸೊ ಗಿವ್ ಮಿ 4 more. ಓಕೆ, ಮಿತ್ಸ್ ರೈಟ್. ಸೊ ಮಿತ್ಸ್ ಬಂದಾಗ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಂದು ನಾನು ಸಾಕಷ್ಟು ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟೊಂದು ಮಿಸ್ಬಿಲೀಫ್ಸ್ ಮಿತ್ಸ್ ಇದೆ. ಮೇನ್ಲಿ ಡೆಲಿವರಿ ಆದ ಕೂಡಲೇ ದೇ ಶುಡ್ ವೇರ್ ವಾರ್ಮ್ ಕ್ಲೋತ್ಸ್, ಸ್ಕಾರ್ಫ್ಸ್ ಹಾಕೋಬೇಕು, ಸಾಕ್ಸ್ ಹಾಕೋಬೇಕು ಇನ್ ಅ ಸ್ಕಾರ್ಚಿಂಗ್ ಹೀಟ್ ವಿಚ್ ಇಸ್ ನಾಟ್ ನೀಡೆಡ್. ಸೊ ದ ಮೋರ್ ದೇ ಆರ್ ಡಿಹೈಡ್ರೇಟೆಡ್ ದ ಲೆಸ್ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್, ರೈಟ್? ಸೊ ಆ ರೀತಿ ಮಿತ್ ಹಾಗೂ ಮಿಸ್ಕನ್ಸೆಪ್ಷನ್ನ ಇಟ್ಕೋಬಾರ್ದು. ಪಾಸಿಟಿವ್ ವೇನಲ್ಲಿ ಕೇಳಿದ್ರೆ ವಿಚ್ ಇಸ್ ನಾಟ್ ಆ್ಯಕ್ಚುಲಿ ಅ ಮಿತ್ ಅಂತ ಹೇಳಿದ್ರೆ ಬ್ಯಾಂಗಲ್ಸ್. ಸೊ ಮದರ್ಸ್ ಈಗ ಬ್ಯಾಂಗಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಮಗು ಹೊಟ್ಟೆಯೊಳಗಿರುವಾಗ್ಲೂ ತಾಯಿ ಬ್ಯಾಂಗಲ್ಸ್ ಹಾಕೊಂಡಿದ್ದಾರೆ. ಆ ಶಬ್ದದಿಂದ ಮಗು ಒಳಗಡೆನೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ನೀವೊಂದು ನರ್ವಸ್ ಸಿಸ್ಟಮ್ನ ಹಾಗೆ ಹಿಯರಿಂಗ್ ಏಡ್ನ ಸ್ಟಿಮ್ಯುಲೇಟ್ ಮಾಡ್ತಿರ್ತೀರ. ಯಾವಾಗಿಂದ ಅಂದರೆ ಹೊಟ್ಟೆ ಒಳಗಿಂದನೇ. ಓಕೆ, ಸೊ ಇದು ಆದ್ಮೇಲೂ ಆ ಬ್ಯಾಂಗಲ್ಸ್ ಶಬ್ದದಿಂದ ಮಗುಗೆ ಒಳ್ಳೆ ಸ್ಟಿಮ್ಯುಲೇಷನ್ ಆಗಿ ಬ್ರೈನ್ ಕೂಡ ಬೆಟರ್ ವೇನಲ್ಲಿ ಪ್ಲಾಸ್ಟಿಸಿಟಿ ಶೋ ಮಾಡುತ್ತೆ. ಸೊ ಈ ರೀತಿ ನಮ್ಮ ಕಲ್ಚರಲ್ ಬಿಲೀಫ್ಸ್ ಏನಿತ್ತು, ಸೊ ಮದುವೆ ಆಗಿದ್ದು ಹೆಣ್ಣು ಬ್ಯಾಂಗಲ್ಸ್ ಹಾಕೋಬೇಕು ಅನ್ನೋದೇನು ಬಿಲೀಫ್ ಇದೆ, ಅದರಲ್ಲಿ ತುಂಬ ಸೈಂಟಿಫಿಕಲಿ ಪ್ರೂವನ್ ಅಡ್ವಾಂಟೇಜಸ್ ಕೂಡ ಇದೆ. ಸೊ ಆ ರೀಸನ್ನ ಗೊತ್ತಾದರೆ ಯಾರೂ ಅದನ್ನು ಮಾಡಬಾರ್ದು ಅನ್ನೋದನ್ನು ಬಯಸೋದಿಲ್ಲ ಅಂತ ಅನಿಸುತ್ತೆ ನನಗೆ. ವಾವ್, ಸೂಪರ್, ಅಮೇಝಿಂಗ್. ಐ ನೆವರ್ ಹರ್ಡ್ ಅಬೌಟ್ ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್. ಯಾ, ದ ಸೆಕೆಂಡ್ ಮೋಸ್ಟ್ ಪ್ರಾಬ್ಲಮ್ ವಾಟ್ ವಿ ಫೇಸ್ ಆಸ್ ಅ ಪೀಡಿಯಾಟ್ರಿಷಿಯನ್ ಇಸ್ ದ ಹನಿ. ಸೊ ಫಸ್ಟ್ ಡೇ ಆಫ್ ಲೈಫಲ್ಲಿ ಫಸ್ಟ್ ಥಿಂಗ್ ಮಗು ಟೇಸ್ಟ್ ಮಾಡಬೇಕಂದ್ರೆ ಅದು ಹನಿ ಇರಬೇಕು ಅನ್ನೋದು ಇರುತ್ತೆ. ಇದು ರಿಲಿಜಿಯನ್ ಬಿಲೀಫ್ ಕೂಡ ಇರ್ಬೋದು. ಬಟ್ ಆ ಹನಿಯಿಂದ ಯಾವ ಇನ್ಫೆಕ್ಷನ್ ಬರ್ಬೋದು, ಎಷ್ಟು ಮಟ್ಟಿಗೆ ಮಗುಗೆ ದಟ್ ವಿಲ್ ಹ್ಯಾವ್ ಅ ಹಾರ್ಡ್ ಕಾಂಪ್ಲಿಕೇಟೆಡ್ ಎಫೆಕ್ಟ್. ಸೊ ಅದು ಪೇರೆಂಟ್ಸಿಗೆ ಅವೇರ್ ಮಾಡಿಸೋದು ನಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಿದೆ ಆ ಬಿಲೀಫಿಂದ ಹೊರಗೆ ತರೋದಕ್ಕೆ. ಸೊ ಹನಿ ತಿನ್ನಿಸ್ಬೇಡಿ. ಯಾ, ನೋ, ಇಟ್ಸ್ ಆಲ್ವೇಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಪ್ ಟು 6 months. Not even water. No. Breast milk has 90% of water, so not needed. Superb. So amazing. Thank you. So in your entire journey of a pediatrician, ಒಂದು ಕೇಸು ನಿಮ್ಮ ಮನಸ್ಸನ್ನ ಮುಟ್ಟಿದ್ದು, ನೀವು ಇಷ್ಟಪಟ್ಟು ಅದನ್ನು ಅಟೆಂಡ್ ಮಾಡಿದ್ದು, ಆಮೇಲೆ ನಿಮಗೆ ಅದರಿಂದ ತುಂಬ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಬೆಳೆದಿರೋದು, ಇನ್ನೂ ಕೂಡ ಅದನ್ನು ನೆನೆಸ್ಕೊಳ್ಳೋದು, ಆ ಥರ ಯಾವುದಾದ್ರೂ ಒಂದಿದ್ರೆ? ಯಾ, ಸಾಕಷ್ಟು ಇದೆ. ಬಟ್ ಒನ್ ಕೇಸ್ 3-year-old ಮಗು ಬರುತ್ತೆ ಅಡ್ಮಿಷನಿಗೆ, ನಿಮೋನಿಯಾ ಆಗಿರುತ್ತೆ. ಸೊ ನಿಮೋನಿಯಾ ಕಾಂಪ್ಲಿಕೇಶನಿಂದ ನಾವು ಒಂದು ನಿಮೋಥೊರಾಕ್ಸ್ ಅಂತ ಒಂದು ಕಾಂಪೋನೆಂಟ್ ಹೇಳ್ತೀವಿ, ಆ ರೀತಿ ಮಗುಗಾಗಿತ್ತು. ಸೊ ಮಗುವಿಗೆ ನಾವು ಚೆಸ್ಟ್ ಡ್ರೈನ್ ಎಲ್ಲ ಹಾಕಿ ಸೆಟಲ್ ಮಾಡಿದ್ವಿ. ವೈಟಲ್ಸ್ ವೈಸ್ ಹಿ ವಾಸ್ ಸ್ಟೇಬಲ್, ಬಟ್ ಆ ಡ್ರೈನ್ ಇರುತ್ತಲ್ವ ಚೆಸ್ಟಲ್ಲಿ, ಸೊ ಅದು 3-year-old ಆ ಡ್ರೈನ್ನ ಇಟ್ಕೊಂಡು ಡೈಲಿ ಆ ಬೆಡ್ ಮೇಲೆ ಮಲಗೋದನ್ನು ನೋಡೋದು ತುಂಬ ಕಷ್ಟ ಆಗುತ್ತೆ ಒಬ್ಬ ಡಾಕ್ಟರಿಗೆ. ಮೀನ್ ವೈಲ್ ಅದೇ ಮೂಮೆಂಟಲ್ಲಿ ಆ ರೂಮಲ್ಲಿ ಇರೋ ಬೇರೆ ಮಕ್ಕಳೆಲ್ಲ ಪ್ರತಿದಿನ ಡಿಸ್ಚಾರ್ಜ್ ಆಗ್ತಾನೆ ಇರ್ತಾರೆ, ಹೊಸ ಕೇಸ್ ಬರ್ತಾ ಇರುತ್ತೆ, ರಿಕವರಿ ಆಗ್ತಾ ಇರ್ತಾರೆ. ಬಟ್ ಈ ಮಗು ಎವ್ರಿ ಡೇ ನಾನು ಆ ರೂಮಲ್ಲಿ ಎಂಟರ್ ಆದಾಗ ದಟ್ ಚಿಯರ್ಫುಲ್ನೆಸ್, ದಟ್ ಸ್ಮೈಲ್ ವೆನ್ ಹಿ ಸಾ ಮೀ, ಸೊ ಗುಡ್ ಮಾರ್ನಿಂಗ್ ಅರ್ಚನಾ ಮೇಡಮ್ ಅಂತ ಹಿ ಯೂಸ್ ಟು ಇನ್ವೈಟ್ ಮೀ ಎವ್ರಿ ಸಿಂಗಲ್ ಡೇ. ಬಟ್ ದಟ್ ಇನ್ವೈಟ್ ಯೂಸ್ ಟು ಪಿಂಚ್ ಮೀ ಇನ್ಸೈಡ್, ದಟ್ ನಾನು ಯಾವಾಗ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು ಅಂತ. ಯಾಕಂದರೆ ಎಷ್ಟು ಸಲ ನಾವು ಆ ಡ್ರೈನ್ನ ಟ್ಯೂಬ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ವು, ಅದೇನು ಕಾಂಪ್ಲಿಕೇಟ್ ಆಗ್ತಿತ್ತೆ ಹೊರತು ವಿ ವೇರ್ ನಾಟ್ ಏಬಲ್ ಟು ರಿಮೂವ್ ದ ಟ್ಯೂಬ್. ಸೊ ಆ ಟ್ಯೂಬ್ ಜೊತೆಗೆ ಮನೆಗೆ ಕಳಿಸ್ಕೊಟ್ರೆ ಕಾಂಪ್ಲಿಕೇಶನ್ಸ್ ಇನ್ನೂ ಭಾಳ ಆಗ್ತಾಯಿತ್ತು. ಸೊ ಹೀಗೆ 1.5 month ಕಳೀತು. ಸೊ ಬೇಸಿಕಲಿ ನನ್ನ ಇಮೋಷನ್ ಆ ಮಗು ಜೊತೆಗೆ ತುಂಬಾ ಕನೆಕ್ಟೆಡ್ ಆಗಿಬಿಡ್ತು. 1.5 month ಡೈಲಿ ಮಾರ್ನಿಂಗ್ I was able to hear his greetings and I was happy, but I couldn't see the pain the child was bearing. So on fine day ಡಾಕ್ಟರ್ಸ್ ಕೂಡ ಅವ್ರ ಪೇರೆಂಟ್ಸ್ಗೆ ಹೋಗಿ ಹೇಳ್ತಾರೆ ಅವ್ರ ಪ್ರಾಬ್ಲಮ್ಸ್. ನಾವು ಅದೇ ರೀತಿ ಮಾಡ್ತೀವಿ. ಎಷ್ಟಾಗುತ್ತೋ ನಾವಲ್ಲಿ ಎಷ್ಟು ಬೋಲ್ಡಾಗಿ ನಾವು ತೋರಿಸ್ಕೊತೀವೋ ಅಷ್ಟೇ ವೀಕ್ನೆಸ್ ಕೂಡ ನಮ್ಮಲ್ಲಿರುತ್ತೆ. ಸೊ ಐ ವಾಸ್ ಜಸ್ಟ್ ಟೆಲಿಂಗ್ ಟು ಮೈ ಮಾಮ್ ದಟ್ ಎಲ್ಲ ಮಾಡಾಯಿತು, ಕ್ಲಿನಿಕಲಿನೂ ಸ್ಟೇಬಲ್ ಇದ್ದಾನೆ, ಬಟ್ ಆ ಟ್ಯೂಬ್ ಮಾತ್ರ ಯಾವುದು ಕಾರಣಕ್ಕೂ ತೆಗಿಯೋಕ್ಕಾಗ್ತಾ ಇಲ್ಲ. ಫೈನಲಿ ಪೇರೆಂಟ್ಸ್ ಇವಾಗ 1.5 month ಏನು ಪೇಮೆಂಟ್ ಎಲ್ಲ ಆಗಿದೆ, ನಾವು ದೇ ಆರ್ ನಾಟ್ ರೆಡಿ ಟು ಬೇರ್ ಮೋರ್. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಂತಿದ್ದಾರೆ. ಐ ರಿಯಲಿ ಹೋಪ್ ಮಗು ಆರಾಮಾಗಿರಬೇಕು ಮನೆಯಲ್ಲಿ ಅಂತ ಹೇಳಿಬಿಟ್ಟು, ಬಿಕಾಸ್ ಟ್ಯೂಬಿಂದು ಕಾಂಪ್ಲಿಕೇಶನ್ಸ್ ತುಂಬಾ ಇರುತ್ತೆ, ಲೈಫ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ಬೋದು. ಸೊ ಆ ಥರ ಅನ್ಕೊಂಡು ನಾನು ನೆಕ್ಸ್ಟ್ ಡೇ ಬರ್ತೀನಿ. ಸೊ ಫೈನಲ್ ಟ್ರೈ ಅಂತ ಪೀಟ್ ಸರ್ಜರಿಗೆ ಶಿಫ್ಟ್ ಮಾಡ್ತೀವಿ ಮಗುನ, ಅಲ್ಲಿಂದ ಮನೆಗೆ ಹೋಗಲಿ ಟ್ಯೂಬ್ ಜೊತೆಗೆ ಅಂತ. ಬಟ್ ಆ ಮೂಮೆಂಟಲ್ಲಿ ಬಿಲೀವ್ ಮಾಡ್ತಿರೋ ಇಲ್ವೋ, ಬಟ್ ದಟ್ ಡೇ ಐ ರಿಯಲೈಸ್ಡ್ ದಟ್ 3 strong powers are there to heal a person. ಸೊ ಒಂದು ಏನಂದರೆ ತಂದೆ ತಾಯಿಂದು ಶ್ರದ್ಧೆ ಇರಬೇಕು ಮಗು ಮೇಲೆ, ಅದು ಅವ್ರು ಕೊಡ್ತಾಯಿದ್ರು. ಫಾದರು ಇದ್ದರು, ಮದರು ಇದ್ದರು, ಗ್ರ್ಯಾಂಡ್ ಮದರು ಇದ್ದರು.
ಎರಡನೇದು ಏನಿರಬೇಕಂದ್ರೆ ಒಂದು ಡಾಕ್ಟರಿಂದು 100% ಎಫರ್ಟ್ ಇರಬೇಕು. ಹೌದು. ಅದು ಸಹ ಇತ್ತು ಇಲ್ಲಿ. ಥರ್ಡ್ ಏನಂದರೆ ಪಾಸಿಟಿವ್ ಎನರ್ಜಿ. ಅದನ್ನು ನೀವು ಗಾಡ್ ಬಿಲೀಫ್ ಅನ್ಕೋಬೋದು, ಇಲ್ಲಾಂದರೆ ಪೇರೆಂಟ್ಸಿಂದು ಪಾಸಿಟಿವ್ ಎನರ್ಜಿ ದಟ್ ಮೈ ಚೈಲ್ಡ್ ವಿಲ್ ರಿಕವರ್ ಅನ್ನೋದಿರಬೇಕು. ಸೊ ಆ ಮೂರನೇ ಎನರ್ಜಿ ಬಂದಿದ್ದು ಕೊನೆ ದಿನದಲ್ಲಿ ಅಂತ ಅನಿಸುತ್ತೆ. ಸೊ 1.5 month ಆದಮೇಲೆ ಮ್ಯಾಜಿಕಲಿ ಲೈಕ್ ವಿ ಗಿವ್ ಅ ಲಾಸ್ಟ್ ಟ್ರಯಲ್ ಟು ರಿಮೂವ್ ದ ಟ್ಯೂಬ್ and the tube gets removed without any complication. And the evening child comes to me running, hugging me and telling like I'm leaving to my house, and without the tube I still have the photo with me. So that was really a overwhelming response for a doctor. And that day I realized ನೀವು ಯಾವುದೇ ಹಾಸ್ಪಿಟಲ್ ಎಂಟರ್ ಆದಾಗ ಫಸ್ಟ್ ದೇವ್ರದ್ದು ಒಂದು ಮೂರ್ತಿ ಇಟ್ಟಿರ್ತಾರೆ. ಕರೆಕ್ಟ್. ಸೊ ದಟ್ ಈಸ್ ದೇವ್ರಂತ ಆದರೂ ನೀವು ಬಿಲೀವ್ ಮಾಡ್ಕೋಬೋದು, ಇಲ್ಲ ಪಾಸಿಟಿವ್ ಎನರ್ಜಿ ಅಂತ ಆದರೂ ನೀವು ಬಿಲೀವ್ ಮಾಡ್ಕೋಬೋದು. ಈ ಇಂಟರ್ಪ್ಲೇ ಇರುತ್ತಲ್ಲ, ಈ ಮೂರು ಇಂದು ಇಂಟರ್ಪ್ಲೇ ಇದ್ದರೆ ಮಾತ್ರ ಆ ಹೆಲ್ತಿಗೆ ನೀವು 100% ಆಗಿ ಔಟ್ಕಮ್ ತೊಗೊಂಬರ್ಬೋದು. Super. Thank you for sharing this story, Archana. It's very moving. I'm so glad we have many doctors like you who are actually giving their best for children. Amazing.